ಅಂದ್ಕೊಂಡಿದ್ದೀವಿ ನಾಳೆ ರಾಜ್ಯಸಭಾ ಚುನಾವಣೆ ಇದೆ, ಹಾಗಾಗಿ ಎಲ್ಲ ನಾಯಕರನ್ನು ಒಟ್ಟಿಗೆ ಸೇರಿಸಿ ಅವರನ್ನು ಒಟ್ಟಿಗೆ ಇಟ್ಟುಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ. ಆದರೆ ಕಾಂಗ್ರೆಸ್ನ ನಾಯಕರ ಮನಸ್ಥಿತಿನೇ ಬೇರೆ ಥರ ಕಂಡು ಬರ್ತದೆ. ಯಾಕೆಂದರೆ ಈಗ ರೆಸಾರ್ಟ್ ರಾಜಕಾರಣ ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ರೆ, ಆ ಕಡೆ ನಾಯಕರು ರೆಸಾರ್ಟ್ ರಾಜಕಾರಣ ಅಲ್ಲ, ಅದು ರಿಲ್ಯಾಕ್ಸ್ ಮೂಡ್ಗೆ ಹೋಗೋದಕ್ಕೆ ಎಲ್ಲರೂ ರಿಲ್ಯಾಕ್ಸ್ ಹೋಗಲಿ ಅಂತೇಳಿ ಈ ರೀತಿಯಾಗಿ ನಾವು ಕಳಿಸ್ಕೊಡ್ತಾ ಇದ್ವಿ ಅಂತೇಳಿ ಒಬ್ಬ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬರದ ನಡುವೆ ಶಾಸಕರಿಗೆ ರಿಲ್ಯಾಕ್ಸ್ ಬೇಕಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ರಿಲ್ಯಾಕ್ಸ್ ಮಾಡೋದಕ್ಕೆ ರೆಸಾರ್ಟ್ಗೆ ಹೋಗ್ತಾ ಇರೋದಾ? ಕೆಲಸದ ಒತ್ತಡದಲ್ಲಿದ್ದಂಥ ಶಾಸಕರಿಗೆ ರಿಲ್ಯಾಕ್ಸ್ ಆಗಬೇಕಿತ್ತು. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕುಡಿಯೋದಕ್ಕೆ ನೀರಿಲ್ಲ, ಬರ, ಜಲಕ್ಷಾಮ, ನೀರಾವರಿ ತಜ್ಞರು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂತರ್ಜಲ ಕುಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬೋರ್ವೆಲ್ಗಳು ಕೊರಿತಾ ಇದ್ರು ಕೂಡ ಅಲ್ಲಿ ನೀರು ಸಿಗ್ತಾ ಇಲ್ಲ, ಡ್ರೈ ಬೋರ್ವೆಲ್ಗಳಾಗ್ತಾ ಇದೆ. ಸಾವಿರಾರು ಬೋರ್ವೆಲ್ಗಳಿಗೆ ಪರ್ಮಿಷನ್ ಕೊಡ್ತಾವ್ರೆ. ಆ ಕಡೆ ವಾಟರ್ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ. ರೈತರು ಕಣ್ಣೀರು ಹಾಕ್ತಿದ್ದಾರೆ, ಬೆಳೆಗಳು ಬೆಳೀತಾ ಇಲ್ಲ. ಬಿಸಿಲು ಆರಂಭ ಆಗಿದೆ, ಬೇಸಿಗೆ ಕಾಲ ಆರಂಭದಲ್ಲೇ ಇಂತಹ ಸ್ಥಿತಿ. ಸಾಕಷ್ಟು ಕೆರೆಗಳಲ್ಲಿ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ರಿಲ್ಯಾಕ್ಸ್ ಬೇಕಾ ಶಾಸಕರಿಗೆ? ಕೆಲಸ ಮಾಡಿ ಅಂತೇಳಿ ಇವರಿಗೆ ಓಟ್ ಹಾಕಿ ಕಳಿಸಿರೋದು, ರಿಲ್ಯಾಕ್ಸ್ ಮಾಡೋದಕ್ಕಲ್ಲ. ಸ್ವಲ್ಪ ತುಂಬ ನಮಗೂ ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಒಂದು ದಿವಸ ರಿಲ್ಯಾಕ್ಸ್ ಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಕೂತ್ಕೊಂಡು, ಇದೇನು ಚುನಾವಣೆಗೋಸ್ಕರ ಹೋಯ್ತಾ ಇಲ್ಲ, ಅಲ್ಲಪ್ಪ ಅಲ್ಲೇ ಹೌದೌದು ಪಾಪ, ನಮಗೆಲ್ಲ ಭಯ. ಜನತಾ ದಳದವ್ರಿಗೆ BJP-ಅವ್ರಿಗೆ ಭಯ ಇಲ್ಲ, ನಮಗೆ ಮಾತ್ರ ಭಯ ಇದೆ. ಅದೇನು ನಾಳೆ ಗೊತ್ತಾಗುತ್ತೆ 4 ಗಂಟೆಗೆ ರಿಸಲ್ಟ್ ಕಾಂಗ್ರೆಸ್ ಮತಗಳು ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಗೆಲುವು ಸಾಧಿಸ್ತೀವಿ, ನೋಡ್ತಾ ಇರಿ ಅಂತ ಅವ್ರು ಹೇಳ್ತಾರೆ. ನೋಡ್ತಾರೆ, ನೀವು ಎಲ್ಲ ನೋಡೋಣ. ಈಗ ನಾವು ಅಲ್ಲಿ ಹೋಗ್ತಾ ಇರೋದು ಪಾರ್ಲಿಮೆಂಟ್ ಚುನಾವಣೆ ಸ್ಟ್ರಾಟಜಿ ಮಾಡೋದು, ಮತ್ತು ಒಂದು ದಿವಸ ನಮಗೂ ರಿಲ್ಯಾಕ್ಸ್ ಬೇಕಿತ್ತು. ಅದಕ್ಕೋಸ್ಕರ ಒಂದು ದಿವಸ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೆಂಗಿರಿಸ್ಬೇಕು. ನಾಳೆ ಚುನಾವಣೆ ಕ್ಯಾಶುವಲ್ ಆಗಿ ಎಲ್ಲಿದ್ದರೂ ಆಗುತ್ತೆ. ನಾವು ಸಂಖ್ಯೆ ಕರೆಕ್ಟಾಗಿದೆ ನಮಗೆ. ಸೊ ಸಂಖ್ಯೆ ಇಲ್ಲದೇ ಇರೋರು ಪರದಾಡಬೇಕು, ನಮಗೇನು ಆ ಥರದ ಪರದಾಟದ ಅವಶ್ಯಕತೆ ಇಲ್ಲ.